ದಯವಿಟ್ಟು ನನ್ನ ವಿಡಿಯೋ ನೋಡೋರಿಗೆ ಎಲ್ಲರಿಗೆ ಕೈ ಮುಗಿದು ಕೇಳೋದು ಒಂದೇ ಮಾತು. ವಿಡಿಯೋ ಸ್ವಲ್ಪ ಪೂರ್ತಿ ಕೇಳ್ರಿ, ಯಾಕಂತಂದ್ರೆ ಮುಂದೆ ಸರಿಸ್ಬೇಡ್ರಿ. ಇದು ನಾವು ಬಯಸಿ ಮದುವೆ ಮಾಡ್ಕೊಳ್ಳೋದು, ಆಮೇಲೆ ನಮ್ಗೆ ಮನೆಯವ್ರು ಮದುವೆ ಮಾಡೋ ಬಗ್ಗೆ ಹೇಳಾಕತ್ತೀನಿ. ನಾನು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಬಗ್ಗೆ ಹೇಳ್ತೀನಿ ಇಷ್ಟೇ, ಮತ್ತೇನಿಲ್ಲ. ಇದು ಒಬ್ಬವಾಗ ಒಂದು ತಾಲಿ ಆದಂಥ ಪೆಟ್ಟು ಹೇಳತ್ತೀನಿ ನಾನು. ಅವಾಗ ಏನಾಯ್ತು ಹೆಂಗಾತು ಅನ್ನೋದು ನಾನು ನಿಮ್ಗೆ ಬಿಡಿಸಿ ಹೇಳ್ತೀನಿ. ದಯವಿಟ್ಟು ವಿಡಿಯೋ ಓಡಿಸ್ಬೇಡ್ರಿ, ಕೇಳ್ರಿ, ದಯವಿಟ್ಟು ಕೇಳ್ರಿ. ಇದು ಹೆಂಗೈತಪ್ಪ ಅಂತಂದ್ರೆ ಹೆಂಗೆ ತ್ರಾಸು ಬರ್ತದೆ ಜೀವನದಾಗ ನೋಡ್ಕೊರಿ ನೀವು. ಅದೇ ಅಷ್ಟು ಹೇಳ್ತೀನಿ, ಹೆಚ್ಚಿಗೆ ಏನೂ ಹೇಳಂಗಿಲ್ಲ ನಾನು. ದಯವಿಟ್ಟು ಭಾಳಪ್ಪ ಅಂದ್ರೆ 5 ಮಿನಿಟ್ಲಿಂದ 6 ಮಿನಿಟ್ ಇರ್ತದೆ, ಟೈಮ್ ವೇಸ್ಟ್ ಮಾಡಬೇಡಿ, ಕೇಳ್ರಿ. ಒಬ್ಬವ 3 ವರ್ಷ ತನಕ ಒಬ್ಬಾಕಿಗೆ ಲವ್ ಮಾಡ್ದ, ಮದುವೆನೂ ಮಾಡ್ಕೊಂಡು ಸಂಸಾರನೂ ಚಲೋತೆ ಮಾಡ್ಕೊತ ಹೊಂಟಿದ್ದ. ಭಾಳ ಚೆಂದಾಗಿದ್ರು, ಭಾಳ ಅನ್ಯನ್ಯವಾಗಿ ಅಗದಿ ಭಾಳ ಲವ್ ಮ್ಯಾರೇಜ್ ಭಾರಿ ಚಂದ ನಡೆದಿತ್ತು. ಭಾರಿ ಪ್ರೀತಿಯಿಂದಿದ್ರು. ಆ ಹೆಣ್ಮಗಳೂ ತಾಯಿ ತಂದೆ ಮಾತು ಮೀರಿ ಕೇಸಿ ಬಂದು ಇವು ಮದುವೆ ಮಾಡ್ಕೊಂಡು, ಇವನು ತಾಯಿ ತಂದೆ ಮಾತು ಮೀರಿ ಕೇಸಿ ಇವನು ಮದುವೆ ಮಾಡ್ಕೊಂಡ. ಹಿಂಗಾಗಿ ಅದು ಏನಾಗ್ಬಿಡ್ತು, ಇಬ್ಬರು ಕೂಡಿ ಕೇಸಿ ಕಡ್ಯಾಕಾಗಿ ಒಂದು ಕಂಪ್ನಿಯಾಗ ದುಡ್ಕೊಂತಾನೆ ಅವ ಸಂಸಾರ ಮಾಡ್ಕೊತ ಹೊಂಟ. ಹೆಂಡತಿ ಭಾಳ ಚೆಂದಾಗಿ ಇಟ್ಟಿದ್ದ. ಅವಾಗ ಚೆಂದಾಗಿಟ್ಟ ಹೆಣ್ಮೊಳಿಗೆ ನೋಡ್ರಿ ಹೆಂಗೈತೆ, ಶಿವನ ಲೀಲೆ ಅಂತಾರ, ಪರಮಾತ್ಮನ ಆಟ ಅಂತಾರ. ಅಷ್ಟು ಚೆಂದಾಗಿಟ್ಟಿದ್ದು, ಅಷ್ಟು ಚೆಂದ ಹಾಕಿ ತಿನ್ನಾಕ ಬಾಯಿರದಂಗೆ ಆತ ಹೆಣ್ಮೊಳಿಗೆ. ನೋಡ್ರಿ ಹೆಂಗೆ ಬಂತಿಲ್ರಿ ಜೀವನದಾಗ ಎಂಥದ್ದು ಬರುತ್ತೆ ನೋಡ್ರಿ. ಇದಕ್ಕೆ ಅಂತಾರ ಲವ್ ಮ್ಯಾರೇಜ್ ಈಸ್ ನೋ ಮ್ಯಾರೇಜ್ ಅಂತಾರೆ ಇದಕ್ಕೆ. ಇಲ್ಲಿ ನೋಡ್ರಿ ಎಂಥದ್ದು ಬರುತ್ತೆ, ಬಿರುಗಾಳಿ ಬೀಸುತ್ತಿಲ್ಲ ಜೀವನದಾಗ. ತಾನು ತನ್ನ ಹೆಂಡತಿ ನಾನು ಚೆಂದಾಗಿರ್ಬೇಕು ಅನ್ನೋ ಸಲಾಗಿ ಕಂಪನ್ಯಾಗ ರಾತ್ರಿ ಹಗಲು ದುಡಿತಿದ್ದ, ದುಡಿದ ಕೇಸಿ ಬರ್ತಿದ್ದ ಮನೆಗೆ. ಒಂದು ಟೈಮ್ನ್ಯಾಗ ಈ ಹೆಣ್ಮಗಳು ತಾನೇ ಮರ್ತು ಕೇಸಿ ಅಡ್ಡದಾರಿ ತುಳಿದ್ಬಿಟ್ಲು. ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕು, ಅಡ್ಡದಾರಿ ತುಳಿದುಗಳನ್ನ ಇನ್ನು ಏನು ಮಾಡೋಕೆ, ಅಡ್ಡದಾರಿ ತುಳಿದು ಆಕಸ್ಮಿಕವಾಗಿ ಗಂಡ ಒಂದು ಟೈಮ್ನಾಗ ಬಂದ್ಬಿಟ್ಟು ಮನೆಗೆ ಬರೋದಾಗನೇ ಅದು ಒಬ್ಬ ಕರ್ಕೊಂಡು ಮಂಚದ ಮ್ಯಾಗ ಕುಂತುಬಿಟ್ಟಿದ್ದು. ನಾವು ನೋಡ್ದ, ಏನೂ ಅನ್ನಲಿಲ್ಲ. ಸೀದಾ ತಂದು ಒಂದು ಬೇರೆ ಸ್ಟೇಟಿಗೆ, ಅಂದ್ರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋ ಸಲಾಗಿ ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದಾನ. ಆ ಟಿಕೆಟ್ ತೊಗೊಳಕ್ಕೆ ಬಂದು ತೊಗೊಂಡು ಟಿಕೆಟ್ ಹೊಂಟ. ಆಕಿ ಹೇಳ್ತೀವಿ ಕೇಸಿ, ನಾ ಏನೂ ತಪ್ಪು ಮಾಡಿಲ್ಲ, ಯಾಕೆ ನಾನು ನಿನಗೇನೂ ಕೇಳೇ ಇಲ್ಲ, ನೀ ಯಾಕೆ ಇದು ಮಾಡ್ತೀವಿ? ನಾನು ನಿನಗೇನೂ ಕೇಳೇ ಇಲ್ಲ. ಅದು ಕಣ್ಣಾರೆ ದೃಶ್ಯ ನೋಡಿದ್ರು ಅವ ಏನೂ ಕೇಳಿಲ್ಲ, ತನ್ನ ಟಿಕೆಟ್ ತೊಗೊಂಡು ಸುಮ್ಮಾಗಿ ಹೊಂಟ. ಯಾಕಂತಂದ್ರೆ ಮನುಷ್ಯನಿಗೆ ಶಾಕ್ ಆಗ್ತದೆ, ನಾ ಎಷ್ಟು ಮಾಡಿದ್ರು ನನ್ನ ಜೀವನ ಹೊಳ್ಯಾಗ ಉಣ್ಚೊಂಡು ತೊಳ್ದಂಗೆ ಆತಲ್ಪ ಅಂತ ಮನ್ಸಿಗೆ ಕೆಟ್ಟ ತೊಗೊಂಡು ಹೊಂಟ. ಇಲ್ಲ ನಾನು ಏನೂ ಮಾಡಿಲ್ಲ, ನಾ ಸುಮ್ಮ ಕುಂತೀನಿ ಹಂಗೆ. ನೀ ಸುಮ್ಮ ಕುಂತಿ ಅಂತೂ ಕೇಳಿಲ್ಲ, ನೀ ಅವ್ನು ಕೂಡ ಮಾಡಾಕತ್ತಿ ಅಂತೂ ಕೇಳಿಲ್ಲ. ನಾನು ನಿನಗೆ ಆಯ್ತು, ನಾ ಹೋಗ್ತೀನಿ, ನಾನು ಬರೋದು 3 ದಿನ ಆಗುತ್ತೆ, ನಾ ಬರೋರಾಗ ನನ್ನ ಮನೆಯಾಗ ಇರಬೇಡ ಅಂತ ಹೇಳ್ತಾನೆ. ನೋಡ್ರಿ ಹೆಂಗೈತಿಲ್ಲ, ಏನೂ ಮಾಡಂಗಿಲ್ಲವ. ಇದು ತಿಳುವಳಿಕೆ ಇದ್ದವರು ಜಾಣರಿದ್ರು. ಅದೇ ಅಕಸ್ಮಾತ್ ದಡ್ರಿದ್ರಪ್ಪ ಅಂತಂದ್ರೆ ಹೊಡೆದಾಡ್ತಿದ್ರು, ಮರ್ಡರ್ ಆಗ್ತಿದ್ರು. ತಿಳುವಳಿಕೆ ಇದ್ದವ, ಬುದ್ಧಿವಂತ, ಏನು ಮಾಡ್ದ, ಬಿಟ್ಟು ಕೇಸಿ ಹೋಗ್ಬಿಟ್ಟ, ಬರುತ್ತಾನೆ ಇರಬೇಡ ಅಂತ ಕೇಸಿ ಹೇಳ್ಬಿಟ್ಟ. ಹೇಳಿಂದ ಅವ ಏನಿದ್ದಲ್ಲ ಆಕಿನ ಜೊತೆ ಇದ್ದಾವ, ಮನ್ಸದ ಮ್ಯಾಗ ಕುಂತಾವ ಹ್ಯಾಂಗೀಗ ಮುಂದೆ ಹೆಂಗನ್ನಾಗೇನಿದ್ದು, ನಾನು ನಿಮ್ಮಂಥವ್ರಿಗೆ ನಾ ಟೈಮ್ ಪಾಸ್ ಮಾಡೋಕೆ ಬರೋ, ನಾನು ನಿನಗೇನು ಕಟ್ಕೊಳಕ್ಕೆ ಬಂದೀನಿ ಏನಂತ ಕೇಳೋದು. ನೋಡಿ ಹೆಂಗೈತ್ರಿ ಆಕಿನ ಹಣೆ ಬಾರ. ಭಾಳ ಒಳ್ಳೆ ಗಂಡಿದ್ದ, ಚಲೋ ಮನುಷ್ಯ ಇದ್ದ, ಅಂಥವು ಮೋಸ ಮಾಡಿದಕ್ಕೆ ಧೋಬಿಕ ಕುತ್ತ ಘರ್ ಬಿ ನೈ ಅವ್ರ ಘಾಟ್ ಬಿ ನೈ, ಅಗಸಿರು ನಾಯಿ ಹಳ್ಳನೂ ಕಾಳಿಲ್ಲ ಮಣ್ಣು ಕಾಳಿಲ್ಲ ಅಂತ. ಅದಕ್ಕೆ ಒಳ್ಳೆ ಗಂಡ ಅದಾನ, ಒಳ್ಳೆ ಮನುಷ್ಯ ಅದಾನ, ಅವಾಗ ಯಾಕೆ ಮೋಸ ಮಾಡಿ ಕೇಸಿ ಸ್ವಂತ ತನ್ನ ಜೀವನ ಹಾಳು ಮಾಡ್ಕೊಂತ ಕೇಸಿ ಬರ್ಬಾದಾಗಿ ರೋಡ್ನಾಗ ಬಿದ್ದು ಇಲ್ಲಿ ಬಿದ್ದು ಸಾಯ್ಕೊಂತ ಹೊಂಟ್ಬಿಟ್ರು. ಅದಕ್ಕೆ ಒಳ್ಳೆ ಗಂಡ ಇದ್ದ, ಒಳ್ಳೆ ಮನುಷ್ಯ ಇದ್ದಪ್ಪ ಅಂತಂದ್ರೆ ದಯವಿಟ್ಟು ಅಂಥವ್ರಿಗೆ ಮೋಸ ಮಾಡಬೇಡ್ರಿ. ಗಂಡನೇ ದೇವ್ರಂತ ನಡೀರಿ. ಈಗ ಏನಾಗ್ಬಿಟ್ಟದಪ್ಪ ಗಂಡದಾರಪ್ಪ ಅಂತಂದ್ರೆ ಏನು ಲೆಕ್ಕಕ್ಕಿರೋದಂಗೆ ಆಗ್ಬಿಟ್ಟಾರ. ಅದಕ್ಕೆ ದಯವಿಟ್ಟು ಗಂಡನೇ ದೇವರಂತ ನಡೀರಿ. ಹಳೆ ಮಂದಿ ಹೆಂಗಿದ್ರಪ್ಪ ಅಂತಂದ್ರೆ ಪೂಜಿಸ್ತಿದ್ರು ಗಂಡದರಿಗೆ, ಹಂಗೆ ಪೂಜೆ ಮಾಡ್ರಿ. ನೋಡ್ರಿ, ಗಂಡದವರು ದೇವ್ರಂತ ನೀವು ಪೂಜೆ ಮಾಡಿದ್ರಪ್ಪ ಅಂತಂದ್ರೆ ಆ ಸೃಷ್ಟಿಕರ್ತ ನಿಮ್ಗೆ ಎಲ್ಲಾನು ಕೊಡ್ತಾನ. ಈಗ ಹಂಗೆ ಅದೇನು ಮಾಡಿ ಇದೇನಾಗುತ್ತೆ ಬಿಡು ಅಂತ ಏನು ಆದ್ರಪ್ಪ ಅಂತಂದ್ರೆ ಏನೂ ಆಗಲ್ಲ. ವಯಸ್ಸಿನಾಗ ಭಾಳ ಮಂದಿ ಸಿಗ್ತಾರ, ವಯಸ್ಸಾಗಿಂದ ಯಾರೂ ಸಿಗಂಗಿಲ್ಲ. ಇದು ಮಾತು ತಿಳ್ಕೊರಿ ನೀವು. ವಯಸ್ಸಿನಾಗ ಭಾಳ ಮಂದಿ ಬರ್ತಾರೆ, ನಮಗೆ ವಯಸ್ಸಾಗಿಂದ ಯಾರೂ ಇರಂಗಿಲ್ಲ. ಅದಕ್ಕೆ ಹಣ್ಣು ಚಂದಿದ್ದಾಗ ಹಣ್ಣು ಬಿರುಸಿದ್ದಾಗ ತಿನ್ನಾಕ ಭಾಳ ರುಚಿ ಬರ್ತದೆ. ಮಿದುವಾಗಿ ಕೊಳ್ತಾಗ ಯಾರೂ ಮುಟ್ಟಂಗಿಲ್ಲ. ಅದಕ್ಕೆ ದಯವಿಟ್ಟು ಅಂಥ ಕೆಲಸ ಮಾಡಬೇಡ್ರಿ. ಒಂದು ಒಳ್ಳೆ ಜೀವನ ಮಾಡಿರಿ. ಗಂಡನೇ ದೇವರು ಅಂತ ನಡೆದು ಕಲೀರಿ ಪ್ಲೀಸ್. ಈ ಮಾತು ಸತ್ಯ ಅನಿಸಿತ್ತು ಅಂದ್ರೆ ಈ ವಿಡಿಯೋ ನಿಮ್ಗೆ ಯಾರ್ಯಾರ ಮನಸ್ಸಿಗೆ ಬಂದ್ರೆ ನಿಮ್ಮ ದೋಸ್ತರಿಗೆ ಕಳಿಸ್ರಿ. ಅದು ಒಂದು ನನ್ನ ಕಡೆಯಿಂದ ಹೇಳುವಾಗ ಏನಾದ್ರು ತಪ್ಪಾಗಿದ್ರು ನಾನು ಕ್ಷಮಿಸ್ರಿ ಪ್ಲೀಸ್. ಈ ವಿಡಿಯೋ ಶೇರ್ ಮಾಡಿರಿ.